ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ, ಸ್ವಲ್ಪ ತಡವಾಗಿದ್ದೋಣ ಅಂತ ಅಂದ್ಕೊಂಡೆ, ಬಟ್ ಭಾನುವಾರ ಆಗಿದ್ರೂ ಕೂಡ ತುಂಬಾ ಕೆಲಸ ಇದೆ ಇವತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದು ಸಿಂಪಲ್ಲಾಗಿ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಅನ್ನೋದಕ್ಕಿಂತ ಒಂದು ಸ್ಮೂದಿ ಅಂತ ಹೇಳ್ಬೋದು. ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡ್ತಾ ಇರೋವಂಥ ಸ್ಮೂದಿ ಅಥವಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಅಂತಲೂ ಕೂಡ ಕರಿಬೋದು. ರಾತ್ರಿಯೇ ಎಲ್ಲ ಡ್ರೈ ನಟ್ಸ್ನ ನೆನೆಸಿಟ್ಟಿದ್ದೆ, ಚಿಯಾ ಸೀಡ್ಸ್ನು ಹಾಕಿ. ಇನ್ನು ಬೆಳಗ್ಗೆ ಎದ್ದು ಬಾದಾಮ್ ಸಿಪ್ಪೆ ಎಲ್ಲ ತೆಗೆದು ಹಾಗೆ ಖರ್ಜೂರದ ಬೀಜ ಎಲ್ಲ ಸಪ್ರೇಟ್ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹೆಲ್ದಿ ವೆಯ್ಟ್ ಗೇನ್ ಮಾಡಬೇಕು ಅನ್ನೋರಿಗೆ, ಕೂದಲು ಚೆನ್ನಾಗಿ ಬೆಳಿಬೇಕು ಅನ್ನೋರಿಗೆ ವಾರಕ್ಕೆ ಒಂದು ಸಲ ಅಥವಾ 2 ಸಲ ಈ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಒಳ್ಳೆ ಪ್ರೋಟೀನ್ ಸಿಗುತ್ತೆ ಬಾಡಿಗೆ. ಈಗ ನೆನೆಸಿರೋವಂಥ ಡ್ರೈ ನಟ್ಸ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಚೆನ್ನಾಗಿ ಹಣ್ಣಾಗಿರೋವಂಥ ಬಾಳೆಹಣ್ಣು ಹಾಗೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಅಂದರೆ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನೇ ಇವಾಗ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಫಿಲ್ಲಿಂಗ್ ಆಗಿರುತ್ತೆ, ಹೊಟ್ಟೆ ಹಸಿವಾಗೋದಿಲ್ಲ. ಬೆಳಗ್ಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಯಾರಿಗೂ ಲಂಚ್ ಬಾಕ್ಸ್ ಕಳಿಸೋ ಹಾಗಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ನಾನು ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೀನಿ. ಅದನ್ನೇ 3 ಜನನೂ ಕುಡಿದ್ವಿ. 3 ಜನಕ್ಕೂ ಇವತ್ತು ಫ್ರೀ ಆಗಿದ್ದರಿಂದ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡೋಣ, ತುಂಬ ದಿನ ಆಯಿತು, ಹಾಗೆ ಗಲೀಜು ಕೂಡ ಆಗಿತ್ತು. ಅದಕ್ಕೋಸ್ಕರ ಫ್ರಿಡ್ಜ್ದು ಎಲ್ಲ ಪಾರ್ಟ್ಸ್ ತೆಗೆದು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನಾನು ಯುಟಿಲಿಟಿಲಿ ಒಣಗೋದಕ್ಕೆ ಅಂತ ಇಟ್ಟಿದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡು ನಾನು ಅದನ್ನೆಲ್ಲ ತೊಳೆಯೋ ಅಷ್ಟರಲ್ಲಿ ಫ್ರಿಡ್ಜನ್ನ ನೀಟಾಗಿ ಒರೆಸ್ಕೊಟ್ಟಿದ್ದಾರೆ. ತುಂಬ ಚಿಕ್ಕ ಫ್ರಿಡ್ಜ್ ನಮ್ಮದು, ಸಿಂಗಲ್ ಡೋರ್ದು. ನಮ್ಗೆ ಅದೇ ಸಾಕಾಗುತ್ತೆ. ಯಾಕಂದರೆ ತುಂಬ ಎಲ್ಲದನ್ನು ಕೂಡ ನಾನು ಫ್ರಿಡ್ಜಲ್ಲಿ ಜಾಸ್ತಿ ಸ್ಟೋರ್ ಮಾಡೋದಿಲ್ಲ. ಸಿಂಪಲ್ಲಾಗಿ ಏನು ಅಗತ್ಯ ಇದೆ ತರಕಾರಿ ಅದನ್ನು ಮಾತ್ರನೇ ನಾನು ಎತ್ತಿಟ್ಕೊಳ್ತೀನಿ. ಇವಾಗ ಫ್ರಿಡ್ಜು ಕ್ಲೀನ್ ಮಾಡುವಾಗ ಎಲ್ಲದನ್ನು ತೆಗೆದು ಈಚೆ ಇಟ್ಟಿದ್ದೀನಲ್ಲ, ಅದನ್ನೆಲ್ಲ ಇವಾಗ ಮತ್ತೆ ಜೋಡಿಸ್ತಾ ಇದ್ದೀನಿ. ಹೇಗಿದ್ರು ಈಗ ಫ್ರಿಡ್ಜನ್ನ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಫ್ರಿಡ್ಜನ್ನ ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ನಿಮಗೆ ತಿಳ್ಕೊಬೇಕು ಅಂತ ಅನಿಸಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಫ್ರಿಡ್ಜ್ ಆರ್ಗನೈಸೇಷನ್ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಫ್ರಿಡ್ಜ್ ಇವಾಗ ಸ್ವಲ್ಪ ಖಾಲಿಯಾಗೇ ಇದೆ. ಯಾಕಂದರೆ ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ತರಕಾರಿನೂ ಖಾಲಿ ಮಾಡಿದ್ದೆ. ಇವಾಗ ಹೊಸದಾಗಿ ತರಕಾರಿ ತಂದರೆ ಅದನ್ನೆಲ್ಲದನ್ನು ಕೂಡ ಎತ್ತಿ ಜೋಡಿಸಿಟ್ಕೋಬೇಕು. ಇವಾಗ ನೆಸೆಸರಿ ಐಟಮ್ಸ್ ಏನಿದೆ ಅಂದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮ್ಯಾಟೊ ಇದು ಮಾತ್ರ ಇತ್ತು. ಇನ್ನು ಸ್ವಲ್ಪ ನಾನು ಜಾಸ್ತಿ ಊರಿಂದ ಹುಣಸೆಹಣ್ಣು ಹಾಗೆ ಕಾಳುಗಳೆಲ್ಲ ತರಿಸಿದ್ರೆ ಅದನ್ನು ಕೂಡ ನಾನು ಫ್ರಿಡ್ಜಲ್ಲೇ ಇಟ್ಕೋತೀನಿ. ಜಾಸ್ತಿ ದಿನ ಈಚೆ ಇಟ್ಟರೆ ಹುಳ ಆಗುತ್ತೆ ಅಂತ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹಳೆ ವಿಡಿಯೋಗಳು ನೀವು ನೋಡಿದರೆ ಗೊತ್ತಿರುತ್ತೆ, ನಾನು ಹಾಲಿನ ಕೆನೆನ ಸ್ಟೋರ್ ಮಾಡಿ ಫ್ರೀಝರಲ್ಲಿ ಎತ್ತಿಡ್ತೀನಿ. ಅದು ಕೂಡ ಜಾಸ್ತಿನೇ ಇತ್ತು. ಹಾಗಾಗಿ ಬೆಣ್ಣೆ ತೆಗೆದುಬಿಟ್ಟು ಅದನ್ನು ತುಪ್ಪ ಕಾಯಿಸ್ತಾ ಇದ್ದೀನಿ. ಇವಾಗ ತುಂಬ ಏನು ಜಾಸ್ತಿ ಇರಲಿಲ್ಲ ಬೆಣ್ಣೆ, ಹಾಗಾಗಿ ಒಂದು 200 ಗ್ರಾಮಷ್ಟು ತುಪ್ಪ ಬಂದಿದೆ. ಆ್ಯಕ್ಚುಲಿ ನಾವು ಇಬ್ಬರೇ ಇದ್ದರೆ ಜಾಸ್ತಿ ಕಾಫಿ ಟೀ ಕುಡಿದೇ ಇರೋ ಕಾರಣ ಬರೀ 1/4 ಲೀಟ್ರ್ ಹಾಲು ತೊಗೊಂಡು ಬಂದರೆ ಒಂದಿನಕ್ಕೆ ಸಾಕಾಗುತ್ತೆ. ನನ್ನ ಮಗ ಬೇರೆ ಹಾಲು ಕುಡಿಯೋದು ಇವಾಗ ಬಿಟ್ಟಿದ್ದಾನೆ. 1/4 ಲೀಟ್ರ್ ಹಾಲಲ್ಲಿ ಕೆನೆ ಇನ್ನೆಷ್ಟು ಬರ್ಬೋದಲ್ವಾ. 1/2 ಲೀಟ್ರು ಆರೆಂಜ್ ಕಲರ್ ಪ್ಯಾಕೆಟ್ ತೊಗೊಂಡು ಬಂದರೆ ಚೆನ್ನಾಗಿ ಕೆನೆ ಎಲ್ಲ ಬರುತ್ತೆ. ಬಟ್ 1/4 ಲೀಟ್ರಲ್ಲಿ ಸ್ವಲ್ಪ ಬಂದಿದ್ದಾನೆ ಎತ್ತಿಟ್ಟು ಇವಾಗಿಷ್ಟು ತುಪ್ಪ ಮಾಡ್ಕೊಂಡಿದ್ದೀನಿ. ಜೊತೆಗೆ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡಬೇಕು. ಇವತ್ತು ಫಿಶ್ ತೊಗೊಂಬಂದಿದ್ದಾರೆ, ಅದಕ್ಕೆ ಕಾಂಬಿನೇಷನ್ ಆಗಿ ರಸಮ್ ಮಾಡ್ತಾಯಿದ್ದೀನಿ. ಇವಾಗ ಈ ಫಿಶ್ನ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದನ್ನು ಯಾವ ರೀತಿ ಮ್ಯಾರಿನೇಟ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಪುಡಿ ಉಪ್ಪು, ಹಾಗೆ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋಬೇಕು. ಒಂದು ಪೂರ್ತಿಯಾಗಿ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟನ್ನು ತಯಾರು ಮಾಡ್ಕೋಬೇಕು. ಫಸ್ಟು ಹಾಗೇ ಕಲಸಿ ನೋಡಿ, ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ನೀರು ಬದಲು ಎಣ್ಣೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾರೆ. ನಾನು ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಸಾಲ ರೆಡಿ ಆಗಿದೆಯಲ್ಲ, ಇದಕ್ಕೆ ಫಿಶ್ನ ಹಾಕಿ ಚೆನ್ನಾಗಿ ಫಿಶ್ಗೆ ಎಲ್ಲ ಕಡೆ ಉಪ್ಪು ಖಾರ ಹಿಡಿಯೋ ರೀತಿ ಅದನ್ನು ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಡ್ತೀನಿ ಸ್ವಲ್ಪ ಹೊತ್ತು. ಆ್ಯಕ್ಚುಲಿ ಫಿಶ್ ಯಾವಾಗೇ ಮಾಡಿದ್ರೂ ಕೂಡ ಇಮ್ಮಿಡಿಯೇಟಾಗಿ ನಾವು ಮಸಾಲ ಹಾಕ್ಬಿಟ್ಟು ಫಿಶ್ಗೆ ಫ್ರೈ ಮಾಡಿದ್ರೆ ಉಪ್ಪು ಖಾರ ಹಿಡ್ದಿರೋದಿಲ್ಲ. ಚೆನ್ನಾಗಿ ಅಟ್ಲೀಸ್ಟ್ 1 ಅವರ್ ಆದರೂ ನೀವು ಫ್ರಿಡ್ಜಲ್ಲಿ ಎತ್ತಿಡಬೇಕು. ಅಥವಾ ಫ್ರಿಡ್ಜಲ್ಲಿ ಇಲ್ದಿದ್ರೂ ಕೂಡ ಹಾಗೇ ಅದನ್ನು ಮುಚ್ಚಿಟ್ಟು ಎತ್ತಿಡಬೇಕು. ಆವಾಗ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಇವಾಗ 1 ಅವರ್ ಆಯಿತು. ಅಷ್ಟರಲ್ಲಿ ನಾನು ರಸಮ್ ಅನ್ನ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ. ಇವಾಗ ಫಿಶ್ನ ಫ್ರೈ ಮಾಡ್ತಾಯಿದ್ದೀನಿ. ಶಾಲೋ ಫ್ರೈ ಮಾಡ್ತಾ ಇರೋವಂಥದ್ದು, ಡೀಪ್ ಫ್ರೈ ಮಾಡೋದಿಲ್ಲ. ಬೇಕಿದ್ದವರು ಕಬಾಬ್ ಥರ, ಫಿಶ್ ಕಬಾಬ್ ಥರ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು.
ಅಷ್ಟು ಹೆಲ್ದಿ ಅಲ್ಲ ಎಣ್ಣೆಯಲ್ಲಿ ಪೂರ್ತಿ ಕರಿಯೋದು ಅಂತ ಅಂದ್ಬಿಟ್ಟು ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ತವಾ ಫ್ರೈ ಅಂತಲೂ ಕೂಡ ಕರಿಬೋದು. ಇಲ್ಲಿ ಯೂಸ್ ಮಾಡಿರುವಂಥ ಫಿಶ್ ಯಾವುದು ಅಂತಂದರೆ ಪಾಂಪ್ರೆಟ್ ಫಿಶ್ಶು. ಇದರಲ್ಲಿ ಜಾಸ್ತಿ ಮುಳ್ಳಿರೋದಿಲ್ಲ, ಮಕ್ಕಳೆಲ್ಲರೂ ಕೂಡ ಆರಾಮಾಗಿ ತಿನ್ಬೋದು. ಕೆಲವೊಂದು ಫಿಶ್ಗಳಲ್ಲಿ ಜಾಸ್ತಿ ಮುಳ್ಳಿರುತ್ತೆ, ಅದನ್ನು ಮಕ್ಕಳಿಗೆ ಕೊಡೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಹಾಗಾಗಿ ಇದರಲ್ಲಿ ಕಡಿಮೆ ಮುಳ್ಳಿರೋದ್ರಿಂದ ಆರಾಮಾಗಿ ಮಕ್ಕಳಿಗೆಲ್ಲ ತಿನ್ನಿಸ್ಬೋದು. ಅಡುಗೆ ರೆಡಿ ಆಗಿದೆ. ಇವಾಗ ಊಟ ಎಲ್ಲ ಮಾಡಬೇಕು ಮಧ್ಯಾಹ್ನ, ಯಾಕಂದರೆ ಬೆಳಗ್ಗೆ ಬರೀ ಸ್ಮೂದಿ ಕುಡ್ದಿರೋದ್ರಿಂದ ಹೊಟ್ಟೆ ಹಶ್ವಾಗ್ತಾ ಇದೆ. ಇನ್ನು ಸಾಕಷ್ಟು ಸಲ ನಮ್ಮ ಹೆಂಗಸರಿಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಧ್ಯಾಹ್ನ ಸಾಕಷ್ಟು ಕೆಲಸ ಇದ್ದರೂ ಕೂಡ ಯಾರಪ್ಪ ಮಾಡೋರು, ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಬಿಡೋಣ, ಏನು ಕೆಲಸ ಮಾಡೋದು ಬೇಡ ಅನಿಸ್ತಾ ಇರುತ್ತೆ. ನನಗೂ ಕೂಡ ಹಾಗೆ ಅನಿಸುತ್ತೆ. ಆ ರೀತಿ ಅನಿಸ್ದಾಗ ನಾನೇನು ಮಾಡ್ತೀನಿ ಅಂತಂದರೆ, ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಇಷ್ಟರಿಂದ ಇಷ್ಟು ಸಮಯದೊಳಗೆ ಇದನ್ನು ಕ್ಲೀನ್ ಮಾಡ್ಕೊತೀನಿ ಅಂತ ಟೈಮ್ ಇಟ್ಕೋತೀನಿ. ಅಂದರೆ ಒಂದು ಅಲಾರಮ್ ಕ್ಲಾಕಲ್ಲಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಟೈಮ್ ಇಟ್ಕೊಂಡು ಆ ಟೈಮಿಂಗ್ಸಲ್ಲಿ ನನ್ನ ಕೆಲಸಗಳನ್ನು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇವತ್ತು ಕೂಡ ಯಾರಪ್ಪ ಕೆಲಸ ಮಾಡ್ತಾರೆ, ಬೆಳಗ್ಗೆಯಿಂದ ಮಾಡಿ ಸಾಕಾಯಿತು, ಭಾನುವಾರನೂ ಪುರ್ಸೋತಿಲ್ವಲ್ಲ ಅಂತ ಅನ್ಕೊತಾ ಇದ್ದೆ. ಬಟ್ ಆದರೂ ಕೂಡ ಈ ನಾನ್ ವೆಜ್ಜು ಫಿಶ್ ಫ್ರೈ ಎಲ್ಲ ಮಾಡಿದಾಗ ಗ್ಯಾಸ್ ಸ್ಟವ್, ಕೌಂಟರ್ ಟಾಪ್ ಎಲ್ಲ ತುಂಬಾ ಗಲೀಜಾಗಿರುತ್ತೆ. ಆ ಜಿಡ್ನ ಹಾಗೆ ಬಿಟ್ಬಿಟ್ರೆ ಕ್ಲೀನ್ ಮಾಡೋದಂತೂ ತುಂಬಾ ಕಷ್ಟ. ಜೊತೆಗೆ ನಾಳೆ ಸೋಮವಾರ ಮಕ್ಕಳಿಗೆ ಸ್ಕೂಲ್ ಇರುತ್ತೆ, ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ. ಬೆಳಗ್ಗೆನೇ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಬೇರೆ ಕೆಲಸಗಳು ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವತ್ತು 2:15 ಟೈಮ್ ಇಟ್ಕೊಂಡು ಮುಕ್ಕಾಲು ಗಂಟೆ ಅಷ್ಟರಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮುಕ್ಕಾಲು ಗಂಟೆಗೆ ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೆಲ್ಲ ತೊಳೆದು ಹಾಗೆ ಕೌಂಟರ್ ಟಾಪ್ನು ಕೂಡ ಕ್ಲೀನ್ ಮಾಡಿದ್ದು ಮುಗೀತು. ಅಡುಗೆ ಮನೆ ಏನೋ ಕ್ಲೀನ್ ಆಯಿತು, ಆದರೆ ಮನೇನ ಒರೆಸ್ಬೇಕು ಇವತ್ತು. ಯಾಕಂದರೆ ನಾಳೆಯಿಂದ ನನ್ನ ಮಗನಿಗೆ ಓರಲ್ ಎಕ್ಸಾಮ್ ಶುರುವಾಗ್ತಾ ಇದೆ. ಮಕ್ಕಳಿಗೆ ಎಕ್ಸಾಮ್ ಇದ್ದರೆ ನಮಗೆ ಎಕ್ಸಾಮ್ ಇರೋ ಅಷ್ಟು ಟೆನ್ಷನ್ ಇವಾಗ ಈಗಿನ ಪೇರೆಂಟ್ಸ್ಗೆ. ಯಾಕಂದರೆ ಅವ್ರನ್ನ ಓದಿಸ್ಬೇಕು, ಅವ್ರನ್ನ ಪ್ರಿಪೇರ್ ಮಾಡಬೇಕು, ಎಲ್ಲ ತೊಗೊಂಡಿದ್ದಾರ ನೋಡಬೇಕು. ಜೊತೆಗೆ ಮಧ್ಯಾಹ್ನ ವಾಪಸ್ ಬಂದುಬಿಡ್ತಾರೆ ಎಕ್ಸಾಮ್ ಇರುವಾಗ, ಆಫ್ ಡೇ ಇರುತ್ತೆ. ಮತ್ತು ಅವ್ರಿಗೆ ಅಡುಗೆ ಎಲ್ಲ ರೆಡಿ ಮಾಡಬೇಕು ಬರೋ ಅಷ್ಟರಲ್ಲಿ. ಹಾಗಾಗಿ ಕೆಲಸ ಟೈಮ್ ಸಾಕಾಗೋದಿಲ್ಲ ನಮಗೆ. ಹೇಗಿದ್ರು ಇವತ್ತೆಲ್ಲರೂ ಮನೆಯಲ್ಲೇ ಇದ್ದಾರೆ, ಜೊತೆಗೆ ನಾನು ಕೂಡ ಸ್ವಲ್ಪ ಫ್ರೀ ಆಗಿದ್ದೀನಿ. ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸಾಯಂಕಾಲ ಮನೆಯೆಲ್ಲ ಪೂರ್ತಿ ಒರೆಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೆಲ್ಲ ನೀಟಾಗಿ ಒರೆಸ್ಕೊಂಡು ಬಾಲ್ಕನಿನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ, ಮತ್ತು ವಾರದಲ್ಲಿ ಮಧ್ಯ ಯಾವುದಾದ್ರೂ ಒಂದು ದಿನ ಕ್ಲೀನ್ ಮಾಡಿಕೊಂಡ್ರೆ ನಡೆಯುತ್ತೆ. ಈ ಕೆಲಸ ಮಾಡ್ತಾ ಇರುವಾಗ ಬೇಸಿಗೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಆರೆಂಜು ಕೂಡ ಜಾಸ್ತಿ ಇದ್ದಿದ್ದರಿಂದ ಆರೆಂಜ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಏನು ತಣ್ಣಗಿರೋದು ಕುಡಿದ್ರೂ ಸಮಾಧಾನನೇ ಆಗಲ್ಲ, ಅಷ್ಟು ಬಿಸಿಲು. ಈ ಆರೆಂಜ್ ಜ್ಯೂಸು, ಮೂಸಂಬಿ ಜ್ಯೂಸ್ನೆಲ್ಲ ಮಾಡಿದ ತಕ್ಷಣವೇ ಕುಡಿಬೇಕು. ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ರೆ ಕಹಿ ಬಂದುಬಿಡುತ್ತೆ. ಸ್ವಲ್ಪ ಅದನ್ನು ಸ್ಟ್ರೈನ್ ಮಾಡಿಬಿಟ್ಟು ಇಮಿಡಿಯೇಟ್ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಸ್ಪೆಷಲಾಗಿ ಏನಾದರೂ ಮಾಡಿಕೊಟ್ರಾಗ ನಾವು ಹೇಳಿದ್ದನ್ನು ಸ್ವಲ್ಪ ಮಾಡ್ತಾರೆ, ಇಲ್ಲಾಂದರೆ ಹೇಳಿದ ಮಾತು ಕೇಳಲ್ಲ. ಇವಾಗ ಸಂಜೆ 4 ಗಂಟೆ ಆಗ್ತಾ ಬಂತು. ನನ್ನ ಮಗನಿಗೆ ಅವ್ನ ರೂಮ್ನ ಕ್ಲೀನ್ ಮಾಡ್ಕೊಳೋದಕ್ಕೆ ಹೇಳಿದ್ದೆ. ರೂಮ್ನೆಲ್ಲ ಅವ್ನ ಬುಕ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇವಾಗ ವಾರ್ಡ್ರೋಬಲ್ಲಿರೋವಂಥ ಬಟ್ಟೆಗಳನ್ನ ನೀಟಾಗಿ ಜೋಡಿಸ್ತೀನಿ ಅಂತ ಅವನೇ ತೆಗೆದಿಟ್ಕೊಂಡಿದ್ದಾನೆ. ನಾನು ನೋಡೋಣ ಅಂತಂದ್ಬಿಟ್ಟು ಮೊಬೈಲ್ ಇಟ್ಕೊಂಡು ಈ ಕಡೆ ಬಂದರೆ ಅವ್ನು ನಾಚ್ಕೊತಾ ಇದ್ದಾನೆ. ನಾನು ಇಲ್ಲಿ ಹೇಳ್ತಾ ಇದ್ದೆ ಅವನಿಗೆ, ಡೈಲಿ ಯೂಸಸ್ನೆಲ್ಲ ಒಂದು ಕಡೆ ಇಟ್ಕೋ, ಹಾಗೆ ಫಂಕ್ಷನ್ಗೆ ಹೋಗೋದೆಲ್ಲ ಬಟ್ಟೆಗಳನ್ನ ಬೇರೆ ಕಡೆ ಇಟ್ಕೋ, ಹಾಗೆ ಯೂನಿಫಾರ್ಮು ಮತ್ತು ಸ್ಕೂಲ್ಗೆ ಹಾಕೊಂಡು ಹೋಗುವಂಥ ಬಟ್ಟೆಗಳನ್ನ ಮಾತ್ರ ಸಪ್ರೇಟಾಗಿ ಆ ಕಡೆ ವಾರ್ಡ್ರೋಬಲ್ಲಿ ಇಟ್ಕೋ ಅಂತ ಹೇಳ್ತಾ ಇದ್ದೆ. ಅದೇ ರೀತಿ ಅವ್ನು ಜೋಡಿಸಿಡ್ತಾ ಇದ್ದಾನೆ.
ತುಂಬ ಚಿಕ್ಕ ಮಕ್ಕಳಿರುವಾಗಿಂದನೇ ನಾವು ಮಕ್ಕಳ ಕೆಲಸನ ಅವರೇ ಮಾಡ್ಕೊಳ್ಳೋದನ್ನ ರೂಢಿ ಮಾಡಿಸ್ಬೇಕು. ಸುಮಾರು ಜನ ಅಮ್ಮಂದಿರು ಎಲ್ಲವನ್ನೂ ಅವರೇ ಮಾಡೋದಕ್ಕೆ ಹೋಗ್ತಾರೆ. ಖಂಡಿತವಾಗ್ಲೂ ಅವ್ರಿಗೆ ಇಂಡಿಪೆಂಡೆನ್ಸ್ ಅನ್ನೋದು ಬರೋದಿಲ್ಲ. ಎಲ್ಲದಕ್ಕೂ ಕೂಡ ನಿಮ್ಮನ್ನೇ ಡಿಪೆಂಡ್ ಆಗ್ತಾ ಇರ್ತಾರೆ. ತುಂಬ ಚಿಕ್ಕ ಮಕ್ಕಳಾಗಿದ್ದರೆ ಖಂಡಿತವಾಗ್ಲೂ ಮಾಡಬೇಕು. ಆದರೆ ಸ್ವಲ್ಪ ಬುದ್ಧಿ ಬಂದಿದೆ, ಅವ್ರ ಕೈಲಿ ಅವ್ರ ಕೆಲಸ ಮಾಡೋದಕ್ಕಾಗತ್ತೆ ಅಂತ ಅನ್ನುವಾಗಲೂ ಕೂಡ ನಾವೇ ಮಾಡ್ತಾ ಹೋದರೆ ನಮ್ಮ ಮೇಲೇ ಡಿಪೆಂಡ್ ಆಗ್ತಾ ಇರ್ತಾರೆ. ನೀವೇ ಮಾಡಿ ಅಂತ ನಮಗೆ ಹೇಳ್ತಾರೆ. ಹಾಗಾಗಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಅವ್ರ ಕೈಲೇ ಮಾಡಿಸೋದನ್ನು ನಾವು ರೂಢಿ ಮಾಡಬೇಕು. ಹಾಗೆ ಇಲ್ಲಿ ಜೋಡಿಸಿಡುವಾಗ ಯಾವುದು ನಿನಗೆ ಟೈಟ್ ಆಗಿದೆ ಅಥವಾ ಯಾವುದು ಆಗೋದಿಲ್ಲ ಅಥವಾ ಅರ್ಧೋಗಿರೋ ಅಂಥದ್ದು ಅದನ್ನೆಲ್ಲ ಸಪ್ರೇಟಾಗಿ ಇಡು ಅಂತ ಹೇಳಿದೆ. ಅದನ್ನೆಲ್ಲ ಸಪ್ರೇಟಾಗಿ ಇಡ್ತಾ ಇದ್ದಾನೆ. ಇವನಿಗೆ ಟೈಟ್ ಆಗಿರುವಂಥ ಬಟ್ಟೆಗಳನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಟು ಊರಲ್ಲಿ ಇವನಿಗಿಂತ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಕೊಡ್ತೀವಿ ನಾವು. ಎಲ್ಲ ಸರಿನೂ ನಾವು ಹೇಳಿದ್ದನ್ನು ಮಕ್ಕಳು ಕೇಳಿ ಎತ್ತಿಡ್ತಾರೆ ಅನ್ನೋದಲ್ಲ. ಕೆಲವೊಂದು ಸಲ ಎತ್ತಿಡಲ್ಲ, ಇವಾಗ ಮೂಡಿಲ್ಲ ಅಂತ ಹೇಳೋದು ಉಂಟು. ನನ್ನ ಮಗನೂ ಕೂಡ ಹಾಗೇ. ಅವ್ನಿಗೆ ಇಂಟ್ರೆಸ್ಟ್ ಯಾವಾಗ ಬರುತ್ತೋ ಅವಾಗೇ ಮಾಡೋದು. ನಾವು ಹೇಳ್ದಾಗೆಲ್ಲ ಮಾಡಲ್ಲ. ಅವನಿಗೆ ಇಷ್ಟವಾಗಿರೋವಂಥದ್ದನ್ನು ಇವಾಗ ಜ್ಯೂಸ್ ಮಾಡಿಕೊಟ್ನಲ್ಲ, ಆ ರೀತಿ ಏನಾದರೂ ಮಾಡಿಕೊಟ್ಟು ಅವ್ರಿಗೆ ಪೂಸಿ ಹೊಡೆದಾಗ ಈ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಇನ್ನು ಇಲ್ಲಿ ನನ್ನ ಹಸ್ಬೆಂಡು ನಾವು ಕಿಟಕಿಗಳಿಗೆ ಮೆಶ್ ಹಾಕ್ಸಿದ್ದೀವಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದಾರೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಬಂದು ಮೆಶ್ ಕಣ್ಣುಗಳಿಗೆಲ್ಲ ಸೇರ್ಕೊಂಬಿಟ್ಟಿದೆ ಧೂಳೆಲ್ಲ. ಹಾಗಾಗಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕಿದ್ರೆ ಇವಾಗ ಗಾಳಿ ಎಲ್ಲ ಚೆನ್ನಾಗಿ ಬಂದರೆ ಸ್ವಲ್ಪ ಸೆಕೆ ಆಗೋದೆಲ್ಲ ಕಡಿಮೆ ಆಗುತ್ತೆ ಅಂತ ಮೆಶ್ ಕ್ಲೀನ್ ಮಾಡ್ತಾಯಿದ್ದೀವಿ. ಈ ಬೇಸಿಗೆಯಲ್ಲಿ ಕಿಟಕಿಗಳನ್ನಂತೂ ಮುಚ್ಚೋದಕ್ಕಾಗಲ್ಲ, ಗಾಳಿ ಒಳಗಡೆ ಬರಲೇಬೇಕು. ಹಾಗಂತ ಕಿಟಕಿಗಳನ್ನ ಓಪನ್ ಮಾಡಿಟ್ಕೊಂಡ್ರೆ ಸೊಳ್ಳೆಗಳ ಕಾಟನೂ ಕೂಡ ಈ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಮೆಶ್ ಅಂತೂ ಹಾಕ್ಸ್ಲೇಬೇಕು. ಹಾಗಾಗಿ ಲಾಸ್ಟ್ ಇಯರೇ ನಾವು ಮೆಶ್ನೆಲ್ಲ ಈ ಕಿಟಕಿಗಳಿಗೆ ಹಾಕ್ಸಿಟ್ಟಿದ್ವಿ. ಅದು ಇವಾಗ ಅನುಕೂಲ ಆಗ್ತಾಯಿದೆ. ಒಬ್ಬರೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ವಿ. ಇವಾಗ ನಾನು ಕೂಡ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಾಯಿದ್ದೀನಿ. ರೂಮ್ಗಳದ್ದೆಲ್ಲ ಕ್ಲೀನಿಂಗ್ ಮುಗೀತು. ಇವಾಗ ಹಾಲು ಮತ್ತು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ದು ಇಡೀ ಮನೆ ಗುಡಿಸಿ ಒರೆಸೋ ಅಷ್ಟರಲ್ಲಿ 1.5 ಅವರ್ ಆಗುತ್ತೆ. ನೀವು ಬೆಳಗ್ಗೆನೇ ಗಡಿಬಿಡಿ ಸಮಯದಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಹಾಗಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತೋ ಭಾನುವಾರ ಆಗಿರ್ಬೋದು ಅಥವಾ ಫ್ರೀಯಾಗಿ ಇದ್ದಾಗ ಮಧ್ಯಾಹ್ನ ಸಮಯದಲ್ಲೆಲ್ಲ ಈ ರೀತಿ ಒರೆಸೋದು ಗುಡಿಸೋದನ್ನ ಮಾಡ್ಕೋತೀನಿ. ಯಾಕಂದರೆ ಬೆಳಗ್ಗೆ ಇಷ್ಟು ಟೈಮಲ್ಲಿ ನೀನು ಗುಡಿಸಿ ಒರೆಸ್ಬಿಡ್ಬೇಕು ಅಂತ ಅಂದ್ಕೊಂಡಾಗ ಆ ಕೆಲಸದ ಜೊತೆ ಬೇರೆ ಕೆಲಸನೂ ಇದ್ದಾಗ ಯಾವ ಕೆಲಸನೂ ಕರೆಕ್ಟಾಗಿ ಆಗೋಲ್ಲ. ಅಲ್ಲಿ ಅಡುಗೆ ಕೆಲಸನೂ ಕರೆಕ್ಟಾಗಿ ಆಗೋಲ್ಲ, ಇಲ್ಲಿ ಒರೆಸೋದಕ್ಕೆ ಕೂಡ ಕರೆಕ್ಟಾಗಿ ಆಗೋಲ್ಲ. ಸುಮಾರು ಜನ ನೀವು ನೋಡಿರ್ಬೋದು, ಕೆಲಸದವ್ರು ಬಂದಾಗ ಯಾವ ರೀತಿ ಒರೆಸ್ಬಿಟ್ಟು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹೋಗ್ತಾರೋ ಆ ರೀತಿ ಒರೆಸ್ಬೇಕಾಗತ್ತೆ. ನನಗೆ ಆ ರೀತಿ ಮಾಡೋದಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಪ್ರತಿಯೊಂದನ್ನು ತೆಗೆದು ಅದ್ರ ಕೆಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡ್ರೇ ನಂಗೆ ಸಮಾಧಾನ. ಹಾಗಾಗಿ ಅದನ್ನೆಲ್ಲ ಅರ್ಜೆಂಟ್ ಕೆಲಸ ಅಲ್ಲ ಅಂತ ನನಗೆ ಟೈಮ್ ಸಿಕ್ಕಿದಾಗ ನನಗೆ ಫ್ರೀಯಾಗಿದ್ದಾಗ ಈ ಕೆಲಸನ ಮಾಡ್ಕೊತೀನಿ. ಹಾಗೂ ಕೂಡ ಕೆಲವೊಂದು ಸಲ ಒರೆಸಲೇಬೇಕು ಅಂತ ಬಂದಾಗ ಕೆಲವೊಂದು ಸಲ ಹಾಲು ಮತ್ತು ಕಿಚನ್ನ ಮಾತ್ರ ಕ್ಲೀನ್ ಮಾಡ್ಕೊತೀನಿ. ರೂಮ್ಗಳನ್ನ ಇನ್ನೊಂದು ದಿನ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೀಯಾಗಿದ್ದಾಗ. ಈಗ ಮನೆಯೆಲ್ಲ ಕೂಡ ಆಲ್ಮೋಸ್ಟ್ ಕ್ಲೀನ್ ಆಯಿತು. ನಾನು ಸ್ನಾನ ಮಾಡಿಕೊಂಡು ಬಂದೆ. ಹಾಗೆ ಒಂದು 3 ದಿವಸದ ಮುಂಚೆ ಫ್ರಿಡ್ಜ್ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಾದಾಗ ಫ್ರಿಡ್ಜ್ ಆರ್ಗನೈಸರ್ಸ್ನ ಬುಕ್ ಮಾಡಿದ್ದೆ ಮೀಶೋಲ್ಲಿ. ಆ ಪಾರ್ಸೆಲ್ ಕೂಡ ಬಂದಿತ್ತು, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದು 6 ಪೀಸ್ ಸೆಟ್ಟು. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅರ್ಧ kg ಇಡಿಸುತ್ತೆ ಒಂದೊಂದು ಬಾಕ್ಸಲ್ಲಿ. 1 kg ಎಲ್ಲ ಇಡಿಸೋದಿಲ್ಲ, ಚಿಕ್ಕದಾಗೇ ಇದೆ. ನೋಡೋದಕ್ಕೆ ನಿಮಗೆ ವಿಡಿಯೋದಲ್ಲೆಲ್ಲ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೋದು, ಬಟ್ ನಾವು ಅದರೊಳಗಡೆ ತರಕಾರಿಗಳನ್ನ ಇಟ್ಟಾಗ ನಮಗೆ ಗೊತ್ತಾಗತ್ತೆ. ಅರ್ಧ kg ಇಡಿಸುತ್ತೆ ಅಷ್ಟೇ. ಇದರೊಳಗಡೆ ಈ ರೀತಿ ರ್ಯಾಪರ್ ಕೂಡ ಕೊಟ್ಟಿರ್ತಾರೆ. ಯಾಕಂದರೆ ಇದರಲ್ಲಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾವು ತರಕಾರಿನ ಹಾಕಿಟ್ಟಾಗ ಅದರಲ್ಲಿ ನೀರು ಎಲ್ಲ ಮೇಲ್ಗಡೆ ಎಲ್ಲ ತೊಟ್ಟಿಕೊಂಗೆ ಶೇಖರಣೆ ಆಗುತ್ತಲ್ಲ, ಆ ನೀರೆಲ್ಲ ಬಿದ್ದರೂ ಕೂಡ ತರಕಾರಿ ಮೇಲೆ ಬಿದ್ದು ಅದು ತರಕಾರಿ ಹಾಳಾಗಬಾರ್ದು ಅಂತ ಕೆಳಗಡೆ ಬಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದನ್ನು ವೈಟ್ ಕಲರ್ದೊಂದು ಇದು ಕೊಟ್ಟಿದ್ದಾರೆ. ಲಿಡ್ಡೆಲ್ಲ ಸಪ್ರೇಟಾಗಿ ಕೊಟ್ಟಿದ್ದರು, ಅದನ್ನೆಲ್ಲ ಹಾಕಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಭಾನುವಾರ ಅಲ್ವಾ, ಇವತ್ತು ಹೋಗಿ ಸ್ವಲ್ಪ ತರಕಾರಿನೂ ಕೂಡ ತರಬೇಕು. ತರಕಾರಿಗಳನ್ನೆಲ್ಲ ತಂದಮೇಲೆ ಈ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಎತ್ತಿಡ್ತೀನಿ. ಆಲ್ಮೋಸ್ಟು ಭಾನುವಾರದ ದಿವಸ ತರಕಾರಿ ಹಾಗೆ ಹಣ್ಣುಗಳನ್ನ ತರೋದಿದ್ರೆ ತಂದುಬಿಟ್ಟು ಸ್ಟೋರ್ ಮಾಡ್ಕೋಬೇಕು. ಯಾಕಂದರೆ ಸೋಮವಾರದಿಂದ ವೀಕ್ ಶುರುವಾಗತ್ತೆ. ಸೋಮವಾರದಿಂದ ಪ್ರತಿದಿನ ಒಂದೊಂದು ತಿಂಡಿ ಅಡುಗೆ ಮಾಡ್ತಾನೆ ಇರಬೇಕು. ಮಧ್ಯದಲ್ಲಿ ಹೋಗಿ ತರಕಾರಿ ಹಣ್ಣುಗಳನ್ನ ಪರ್ಚೇಸ್ ಮಾಡೋದಕ್ಕೆ ನಾವು ಫ್ರೀ ಆಗಿರೋದಿಲ್ಲ, ಜೊತೆಗೆ ಅವ್ರಿಗೂ ಕೂಡ ಆಫೀಸ್ ಇರುತ್ತೆ. ಸಂಜೆ ಹಾಗೆ ಹೋಗಿ ವಾಕಿಂಗು ಆಗುತ್ತೆ ಅಂತ ಅಂದ್ಬಿಟ್ಟು ತರಕಾರಿನೆಲ್ಲ ತೊಗೊಂಡು ಬಂದ್ವಿ. ಆ ತರಕಾರಿಗಳನ್ನ ಇವಾಗ ನಾನು ನನ್ನ ಮಗ ಎಲ್ಲ ಎತ್ತಿಡ್ತಾ ಇದ್ದೀವಿ.
ನೋಡಿ ಈ ಸೈಜಿಂದ ಆದರೆ ಬೀಟ್ರೂಟು ಇದರಲ್ಲಿ ಇಡಿಸುತ್ತೆ. ಇನ್ನು ಸ್ವಲ್ಪ ದೊಡ್ಡ ಬೀಟ್ರೂಟ್ ಆದರೆ ಅದರೊಳಗಡೆ ಲಿಡ್ನ ಕ್ಲೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಫ್ರೆಶ್ ಆಗಿರೋ ತರಕಾರಿ ಸಿಕ್ಕಿತ್ತು. ಫ್ರೆಶ್ ಆಗಿರೋವಂಥ ತರಕಾರಿನೆಲ್ಲ ತೊಗೊಂಡು ಬಂದಮೇಲೆ ಈ ಬಾಕ್ಸ್ಗಳಿಗೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟೆ. ನನ್ನ ಮಗ ಎಲ್ಲ ತೊಗೊಂಡೋಗಿ ಫ್ರಿಜ್ಜಲ್ಲಿ ಎತ್ತಿಟ್ಟ. ರಾತ್ರಿ ಅಡುಗೆ ಏನೂ ರೆಡಿ ಮಾಡಬೇಕಾಗಿಲ್ಲ, ಯಾಕಂದರೆ ಮಧ್ಯಾಹ್ನನೇ ರಸಮ್ಮು ಫಿಶ್ ಫ್ರೈ ಮಾಡಿದ್ದಿದ್ದರಿಂದ ಒಂದೆರಡು ಪೀಸ್ ಫಿಶ್ ಫ್ರೈ ಕೂಡ ಮಿಕ್ಕಿದೆ, ಜೊತೆಗೆ ರಸಮ್ ಕೂಡ ಇತ್ತು. ರೈಸ್ ಇಟ್ಕೋತೀನಿ ಬಿಸಿದು. ಭಾನುವಾರ ಕೂಡ ಮುಗಿತಾ ಬಂತು. ಇನ್ನೊಂದೇ ಒಂದು ಕೆಲಸ ಬಾಕಿ ಇದೆ, ಅದೇನೆಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಒಣಗಾಕಿದ್ದೆ ಮೇಲ್ಗಡೆ ಟೆರೆಸ್ ಮೇಲೆ. ಆ ಟೆರೆಸ್ ಮೇಲಿಂದ ಬಟ್ಟೆಗಳನ್ನ ಎತ್ಕೊಂಡು ಬಂದು ಮಡಚಿಡಬೇಕು. ಜೊತೆಗೆ ನನ್ನ ಗಿಡಗಳಿಗೆ ನೀರು ಹಾಕುವಂಥ ಕೆಲಸ ಕೂಡ ಇರುತ್ತೆ. ಬೇಸಿಗೆ ಆಗಿರೋದ್ರಿಂದ ಪ್ರತಿದಿನ ನೀರು ಹಾಕಲೇಬೇಕು ಗಿಡಗಳಿಗೆ. ಇವತ್ತು ಭಾನುವಾರ ನಾನ್ ವೆಜ್ ಎಲ್ಲ ಮಾಡಿದ್ದಿದ್ದರಿಂದ ಹೂ ಕಿತ್ಕೊಂಡಿಲ್ಲ, ಗಿಡದಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ನಾಳೆಯಿಂದ ವೀಕ್ ಶುರುವಾಗುತ್ತೆ. ಪ್ರತಿದಿನ ತಿಂಡಿ ಮಾಡಬೇಕು. ನಾಳೆಗೆ ಏನು ತಿಂಡಿ ಅಂತ ರಾತ್ರಿಯೇ ಎಲ್ಲ ರೆಡಿ ಮಾಡಿಡಬೇಕು. ನಾಳೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿಗೆ ಚಪಾತಿ ಹಿಟ್ಟೊಂದು ಕಲಸಿಟ್ರೆ ಬೆಳಗ್ಗೆಗೆ ಯಾವುದಾದ್ರೂ ಒಂದು ಪಲ್ಯ ಮಾಡಿ ಚಪಾತಿ ಲಟ್ಸ್ಕೊಟ್ರೆ ತಿಂಡಿ ಕೆಲಸನೂ ಕೂಡ ಮುಗಿಯುತ್ತೆ. ಈ ರೀತಿ ಪ್ರತಿ ಭಾನುವಾರ ಕೂಡ ಇವತ್ತು ರಜಾ ಇರುತ್ತೆ, ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ, ಫ್ರೀಯಾಗಿರೋಣ ಅಂತ ಅಂದ್ಕೊಳ್ತೀವಿ ನಾವು ಗೃಹಿಣಿಯರು. ಆದರೆ ಪ್ರತಿ ವಾರವೂ ಕೂಡ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಕ್ಲೀನಿಂಗ್ ಕೆಲಸ ಅಂತೂ ಇಟ್ಕೊಂಡಿರ್ತೀವಿ, ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ ಇರುತ್ತೆ, ಆ ಫಂಕ್ಷನ್ಗೆ ಹೋಗಿ ಬರೋದೇ ಆಗುತ್ತೆ. ಇಡೀ ಒಂದು ವಾರದಲ್ಲಿ ಬೇರೆ ದಿನಗಳ ಟೈಮನ್ನು ಉಳಿಸೋದಕ್ಕೆ ಭಾನುವಾರದೊತ್ತು ಫ್ರೀಯಾಗಿದ್ದಾಗ ಟೈಮ್ ಸಿಕ್ಕಾಗ ಈ ರೀತಿ ಕೆಲಸ ಮಾಡ್ಕೊಳ್ಳೋದು ತಪ್ಪು ಅಂತಲೂ ಕೂಡ ಹೇಳೋದಕ್ಕಾಗಲ್ಲ. ಏನಂದರೆ ಫ್ಯಾಮಿಲಿಲಿ ಇರೋರೆಲ್ಲರೂ ಕೂಡ ಸೇರಿಕೊಂಡು ಒಂದೊಂದು ಕೆಲಸ ಮಾಡಿದಾಗ ಅದು ಬರ್ಡನ್ ಅನ್ಸೋದಿಲ್ಲ. ಖುಷಿಯಾಗಿ ಮಾತಾಡಿಕೊಂಡು ಅವ್ರಿಗಿಷ್ಟವಾಗಿರೋದನ್ನು ನಾವು ಮಾಡಿಕೊಟ್ಟು ನಮಗೆ ಕಷ್ಟ ಅನಿಸೋದನ್ನು ಅವರು ಕೆಲಸ ಮಾಡಿಕೊಟ್ಟಾಗ ಖಂಡಿತವಾಗ್ಲೂ ಕಷ್ಟ ಅನಿಸೋದಿಲ್ಲ. ಆರಾಮಾಗಿ ಕೆಲಸಗಳನ್ನು ಮುಗಿಸ್ಕೋಬೋದು. ಆದರೆ ಒಬ್ಬರೇ ಮಾಡುವಾಗ ಖಂಡಿತ ಬೋರ್ ಆಗುತ್ತೆ. ಬೋರ್ ಆಗೋವಂಥ ಸಮಯದಲ್ಲಿ ನಮ್ಗೆ ಇಷ್ಟವಾಗಿರುವಂತಹ ಕೆಲವೊಂದು ಹಾಡುಗಳನ್ನ ಕೇಳಿಕೊಂಡು ವಿಡಿಯೋಗಳನ್ನು ನೋಡಿಕೊಂಡು ಕೂಡ ಆ ಕೆಲಸಗಳನ್ನು ಮಾಡ್ಕೋಬೋದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಭಾನುವಾರದ ಒಂದಿನದ ಪೂರ್ತಿ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ಹೇಗಿರುತ್ತೆ ಭಾನುವಾರದ ದಿವಸ ಕೆಲಸಗಳು ಅಂತ. ನೀವೆಲ್ಲರೂ ಭಾನುವಾರದ ದಿವಸ ಅಥವಾ ರಜಾ ಸಿಕ್ಕಾಗ ಆ ದಿನವನ್ನು ಯಾವ ರೀತಿ ಯೂಟಿಲೈಸ್ ಮಾಡ್ಕೋತೀರಾ ಅಂತ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.